ಎಲ್ಲಿ ಶಾಸ್ತ್ರ ಇದೆಯೋ ಅಲ್ಲಿ ಶಸ್ತ್ರ ಕೂಡ ಇದ್ದೇ ಇರುತ್ತೆ. ಇದೊಂದು ಕೇಳ್ಕೊಂಡ್ ಬಂದಿರೋ ಅಂತ ಒಂದು ವಾಡಿಕೆ. ಈ ಒಂದು ವಾಡಿಕೆ ಪ್ರಕಾರ ನೋಡೋದಾದ್ರೆ ದೇವಿ ಕೈಯಲ್ಲಿ ಹೇಗೆ ಕಮಲ ಇದೆಯೋ ಇನ್ನೊಂದು ಕೈಯಲ್ಲಿ ಹಾಗೆ ತ್ರಿಶೂಲ ಇದ್ದೇ ಇದೆ. ಹಾಗೆ ಯಾವ ಕೈಯಲ್ಲಿ ಫ್ಲೂಟ್ ಇರುತ್ತೋ ಅದೇ ಇನ್ನೊಂದು ಕೈಯಲ್ಲಿ ಅಶೋಕ ಚಕ್ರ ಕೂಡ ಇದೆ. ಹಾಗೆ ನಮ್ಮ ಮಹದೇವ ಎಷ್ಟು ಇನ್ನೋಸೆಂಟ್ ಆಗಿ ಇದಾರೋ ಅವರ ಕೈಯಲ್ಲಿ ಕೂಡ ತ್ರಿಶೂಲ ಇದ್ದೇ ಇರುತ್ತೆ. ಹಾಗಾದ್ರೆ ನಾವು ನಮ್ಮ ಕೋಪನ ಎಷ್ಟ್ರ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು? ಪದೇ ಪದೇ ಒಬ್ರು ಕೆಣಕಿದಾಗ ಅಥವಾ ನಮ್ಗೆ ಇಂಟಾಲರೆನ್ಸ್ ನ ಕ್ರಿಯೇಟ್ ಮಾಡಿದಾಗ ನಾವು ಸಹ ಆ ಒಂದು ಕೋಪನ ಎಕ್ಸ್ಪ್ಲೋರ್ ಮಾಡ್ಲೇಬೇಕು. ನಾವು ಕೂಡ ಆ ಒಂದು ಕೋಪನ ಎಕ್ಸ್ಪ್ರೆಸಿವ್ ವೇ ಅಲ್ಲಿ ಅವ್ರಿಗೆ ತಿಳಿಸ್ಲೇಬೇಕು. ಹಾಗಾದ್ರೆ ಆ ಒಂದು ಕೋಪ ಅನ್ನೋದು ಕೈ ಮೀರಿ ಹೋಗ್ಬಾರ್ದು, ಅಂದ್ರೆ ಕಂಟ್ರೋಲ್ ಮೀರಿ ಹೋಗ್ಬಾರ್ದು. ಯಾವಾಗ ಆ ರೀತಿ ಆಗುತ್ತೋ ಆ ಟೈಮಲ್ಲಿ ಕ್ಷಮೆಯ ಭಾವನೆ ಹಾಗೆ ಕರುಣೆಯ ಭಾವನೆ ಕೂಡ ಇರ್ಲೇಬೇಕು. ನಮ್ಮ ಹತ್ರ ಶಸ್ತ್ರ ಇದೆ ಅನ್ಬಿಟ್ಟು ಬೇರೆಯವರ ಮೇಲೆ ನಾವು ದಾಳಿ ಮಾಡೋದಕ್ಕಿಂತ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಕ್ಷಮಿಸಿ ಮುಂದೆ ಹೋಗೋದೆ ಮನುಷ್ಯನ ದೊಡ್ಡ ಗುಣ ಆಗತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.